ಲಕ್ಷ್ಮಿ ಲಕ್ಷ್ಮಿ ಓಯ್ ದಾನಮಕ್ಕ ಓಯ್ ಅಯ್ಯೋ ಕೇಳವಲ್ದಲ್ಲ ಇವ್ರು ಹಂಗ ಹೊಟ್ಟಾರ ಓಯ್ ಲಕ್ಷ್ಮಿ ಏ ದಾನಮಕ್ಕ ಓಯ್ ಲಕ್ಷ್ಮಿ ಏ ಲಕ್ಷ್ಮಿ ಓಯ್ ದಾನಮಕ್ಕ ದಾಮಕ್ಕ ಅಯ್ಯವ್ವ ನಿಮ್ಮ ನೋಡಿ ಎಷ್ಟು ದೂರದಿಂದ ಕರ್ಕೊಂಡು ಬರತ್ತೀನಿ ನಿಮಗೆ ಒಟ್ಟ ಕೇಳಿಸವಲ್ದಾಗೈತಿ ಯವ್ವ ಅಲ್ಲೇ ನಿಮ್ಮ ಅತ್ತಿ ಜೋಡಿ ಮಾತಾಡೋ ಮುಂದೆ ಬರ್ಬೇಕು ಅನ್ಕೊಂಡೆ ಇಲ್ಲ ನಿಮ್ಮ ಅತ್ತಿಗೆ ಹೆಚ್ಚು ಬಿ ಪಿ ಏರ್ತೈತಿ ಅಂತಂದು ನೀವು ಒಂದೀಟು ಮುಂದಕ್ಕೆ ಹೋಗೋ ಮಾಟ ತಡಿವ ಹಂಗಾರ ಹೋಗೋಣ ಒಳಗೆ ಹೋಗಿ ಬರಟತ್ತಿಗೆ ನೀವು ಆಗಲೇ ಮಾಯನ ಆಗಿರುವ ಏವ್ವ ಏನ ಲಕ್ಷ್ಮಿ ಬಸರಾಗಿಯಲ್ಲ ಏನಂದ ನಿನ್ನ ಗಂಡ ನಾನು ಕರೆಕ್ಟಾಗಿ ಕೇಳಿಸ್ಕೊಳಕ್ಕಾಗಲಿಲ್ಲ ಒಳಗೊಂದು ಹೊಡೆದೆ ಹುಡುಗಿನ ಮಲಗಿಸಿ ಬಂದೆ ಎಷ್ಟಾಗೈತಿ ಈಗ 2.5 ತಿಂಗಳಕ್ಕ ಚಲೋ ಆತು ಬಿಡು ನಂಗೂ ಭಾಳ ಖುಷಿ ಆತವ ಹೆಂಗ ನಿನ್ನ ಜೀವನಕ್ಕೊಂದು ಆಧಾರ ಆದಂಗೆ ಆತು ಬಿಡು ಏನಂದ್ರೆ ನಿಮ್ಮ ಅತ್ತಿ ನಿನ್ನ ಗಂಡ ಏನು ಮನ್ಯಾಗ ಇಟ್ಕೊಳಕ್ಕೆ ಒಲ್ಲೆ ಅಂದ್ರ ಯಾಕ ಹೇಳಿದ್ನಲ್ಲ ಅವತ್ತ ಡೈವರ್ಸ್ ಕೊಡ್ತಾರಂತವ್ರು ನನಗೆ ಅವಂಗೇನೋ ಇನ್ನೊಂದು ಲಗ್ನ ಮಾಡ್ತಾರಂತ ಬಸರಾಗಿದ್ದು ಯಾರಿಗೈತೆ ಏನೋ ಹಿಂಗೆ ಏನಾರು ಸಿಕ್ಕಾಪಟ್ಟಿ ಮಾತಾಡಿದ್ರೆ ಅದಕ್ಕೆ ಬಂದು ಯವ್ವ ಚಲೋ ಆತು ಬಿಡು ಅವ್ರು ಹ್ಞೂ ಅಂದು ನೀ ಬಸರಿದ್ದಕ್ಕಿನ ಅವ್ರ ಮನ್ಯಾಗ ಇಟ್ಕೊಂಡು ನಿನಗೆ ಹೊಡಿ ಬಡಿ ಮಾಡಿ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ತಿ ಚಲೋ ಆತು ಅವ್ರು ಬೇಡ ಅಂದಿದ್ದ ಏನು ಯಾಕೆ ಮಾಡ್ಕೊಂಡು ಹಾಡ್ಕೊಂಡು ಬಿದ್ಕೊಂಡು ಹೋಗವಲ್ರಾಕ ಎಲ್ಲರೂ ಒಂದು ಕಮ್ಮಗೆ ಕೆಲಸ ಮಾಡು ಮಗನರಾಗಲಿ ಮಗಳರಾಗಲಿ ಹುಡ್ತೈತಿ ಅದ್ರ ಮಾರಿ ನೋಡ್ಕೊಂಡು ಜೀವನ ಮಾಡಿ ಒಬ್ಬರ ಜೀವನ ಕಳೆಯೋದಾದ್ರೆ ಕಟ್ಟಿನ ನಮ್ಮ ಜನ್ಮಕ್ಕೆ ಇನ್ನೊಂದು ಜನ್ಮ ಜೋಡಾದ್ರೆ ಜೀವನ ಮಾಡೋದೇನು ಕಷ್ಟ ಆಗೋದಿಲ್ಲ ಆರಾಮಾಗಿರಿ ಏನು ಟೆನ್ಷನ್ ತೊಗೋಬೇಡ ಚಲೋ ಆತೇಳಿ ನೀವು ದಸರಾಗಿದ್ದು ಏನು ನೋಡುವ ತಂಗಿ ನಾವು ಹೇಳಿದ್ವಿ ಅವ್ರಿಗೆ ಅವ್ರೇನು ಕಿವಿಗೆ ಹಾಕ್ಕೊಳ್ಳಿಲ್ಲ ಸ್ವಂತ ಅಕ್ಕಂತ ಹೇಳ್ಕೊಳಕ್ಕೆ ನಮ್ಗೆ ಅಸಹ್ಯ ಆಕ್ಕೈತಿ ಭಾರಿ ಮೀಕಿ ನಿಂತಾರ ಅವು ಕೊಟ್ಟು ತಪ್ಪು ಮಾಡಿದ್ವಿ ಅನ್ಸಾತೈತಿ ನಮ್ಮ ಮಗಳನ್ನ ಇರ್ಲಿ ಹೇಳ್ರಿ ಅಣ್ಣ ಆಗೋದೆಲ್ಲ ಚಲೋದಕ್ಕ ಅಂತಂದು ಚಲೋನ ಆತು ಅವ್ರ ಮನೆಯಿಂದ ಹೊರಗೆ ಹಾಕಿದ್ದಕ್ಕೂ ಈಕೆ ಬಸರಾಗಿದ್ದು ಸರಿನಾ ಹೊತ್ತು ಈಕೇನಾರ ಬಸರಿದ್ದು ಅವ್ರ ಮನೆಯಾಗಿದ್ರೆ ಈಕೆ ಕೂಳು ಕೊಡ್ದಂಗೆ ನೀರು ಕೊಡ್ದಂಗೆ ಆ ಕೂಸಿನ ಕೊಲ್ಲತ್ತಿದ್ರು ಅವ್ರು ಆಗಿದ್ದ ಚಲೋ ಆತು ಸುಮ್ಮನಿರಿ ಒಂದು ಆಕೆ ಜನ್ಮಕ್ಕೆ ಒಂದು ಜೋಡ್ ಹಾಕತ್ತೀಗ ಆತಾತ ಬರ್ರಿ ಮನೆಗೆ ಚಹಾ ಕುಡ್ದು ಹೋಗುವಂತ್ರಿ ಬಾರ ಅದ ನಮ್ಮಕ್ಕ ಎಣ್ಣ ಬರ್ರಿ ಇಲ್ಲಿ ತಗೋದೇನು ಮತ್ತೆ ಬರ್ತೀವಿ ಇಲ್ಲ ನೀನಾರ ಬಾ ಮನೆ ಕಡೆ ಮಧ್ಯಾಹ್ನದಷ್ಟೇ ಖಾಲಿ ಇದ್ರೆ ಮತ್ತೆ ಕತ್ಲು ಒಂದು ಆತ್ ನೋಡು ಹೊಲ ಒಂದು ಕಾಲ್ದಾರಿ ಮತ್ತು ಬಸ್ರಿದ್ದೆ ಕೊಂದಾದಾಳೆ ಹುಳ ಹುಪ್ಪಡಿ ಓಡಾಡ್ತಾವು ಅದಕ್ಕೆ ಹೋಗ್ಬಿಡ್ತೇವೆ ಮತ್ತೆ ಯಾವಾಗಾರ ಬರ್ತೀವಿ ತಗೊಳ ಹೊತ್ತಾತ ದಮವಕ್ಕ ಇವ ನಿನ್ನ ಋಣ ನಾ ಈ ಚಲಂದಾಗ ಮರೆಯೋದಿಲ್ಲ ನಾ ಇಲ್ಲಿ ಇದ್ದಷ್ಟು ದಿನ ನನಗೆ ಹೊಟ್ಟೆ ಉಪವಾಸ ಬೀಳ್ದಂಗೆ ಅನ್ನ ತಂದು ಕೊಟ್ಟು ಪುಣ್ಯ ಹತ್ತಲಿವ ನಿನಗೆ ಮತ್ತೆ ಬರ್ತಿರ್ತೇನೆ ತಗೊಳ ಬರ್ಲ್ಯಾ ಬಿಡ ಏನೋ ಒಂದು 2 ರೊಟ್ಟಿ ತಿಂದು ದೊಡ್ಡ ಋಣ ಆಗಿಣ ಅಂತ ಮಾತಾಡತ್ತ ಇರ್ಲಿ ಹೇಳು ಬಾ ಖಾಲಿ ಇದ್ದ ನಮ್ಮ ಮನೆ ಕಡೆ ನಾನು ಬರ್ತಿರ್ತೇನೆ ಏನೂ ಚಿಂತೆ ಮಾಡಬೇಡ ಆರಾಮಾಗಿರು ನಿನಗೆ ಏನಾರು ತಿನ್ಬೇಕು ಅನ್ಸಿದ್ರೆ ನನಗೆ ಹೇಳು ನಾ ಮಾಡ್ಕೊಂಬಂದು ಕೊಡ್ತೀನಿ ಫೋನ್ ಹಚ್ತಿರ್ತೀನಿ ಅವಾಗ ಫೋನ್ ಯಾತ್ತು ಫೋನ್ ಕೊಡ್ಸಿದ್ನ ನಿಮ್ಮ ವೀರೇಶ ತಂದು ಕೊಟ್ಟಾನಿಕ್ಕ ನಿನ್ನ ನಂಬರ್ ಅವನಂತ ಕೈತಿ ನಾನು ಹಚ್ತೀನಿ ತಗೋ ನೀನು ಖಾಲಿ ಇದ್ದ ನೀನು ಹಚ್ಚು ಆತಾತ ಹೋಗ್ರಿ ಕತ್ಲಾಕತಿ ಹುಳ ಹುಪ್ಪಡಿ ಓಡಾಡ್ತಾವು ದನಮ್ಮ ಕೇಳ್ದಂಗೆ ದೌಡ್ ಹೋಗ್ರಿ ಕತ್ಲಾಗೋದ್ರಾಗ ದರ್ತೆ ತಗೊಳ ಏ ನಿಂದಂತ ಎಲ್ಲಿ ಹೋದ್ರು ದರ್ಪನೇ ಹಚ್ಚಕತ್ತಲ್ಲ ಆತೇಳ ಬರ್ತೇನೆ ತಗೊಳ ಯಾಕ ಆತವ ಹೋಗ ಹುಷಾರು ಹಂಗಾರ ಆಗ ದೇವ್ರು ಒಂದಾದ್ರೆ ಚಲೋ ಮಾಡಿದ್ನಲ್ಲವ ಇದ್ರ ಬದುಕನ್ಯಾಗ ಚಲೋ ಇದ್ರೆ ಸಾಕು ಬರ್ಲಿವ ಬಾಡೆ ಹೊಳಿ ನಾ ಬಂದ್ಮೇಲೆ ಆಕಿನ ಮಾತಾಡ್ಸ್ಕೊಂಡು ನಿಂತಾನ ಮಾಡ್ತೀನಿ ಅವು ಬರ್ಲಿಲ್ಲ ನೋಡಿವ ಬಂದೆ ಬಾ ಏನು ದೊಡ್ಡ ಗನಂದಾರಿ ಕೆಲಸ ಮಾಡ್ಬಿಟ್ಟ ನಾಲ್ಕನೇ ದುಡಿಲಿಲ್ಲ ಅಂದ್ರು ಮಕ್ಕಳು ಹುಡ್ಸೋದು ಮಾತ್ರ ಬರಾಬರಿ ಮಾಡಿ ಏ ಬಿಕ್ಕಿ ಭಾಡ್ಯ ಈಗ ಕೋರ್ಟ್ನ್ಯಾಗ ಏನು ಹೇಳ್ತಿ ಏನು ಹೇಳ್ಬೇಕು ಹೇಳೋ ಅದನ್ನ ಹೇಳ್ತೀನಿ ಅಯ್ಯಯ್ಯ ಭಾಡ್ಯ ಎಷ್ಟು ಆರಾಮಾಗಿ ಮಾತಾಡ್ತೀಯದಲ್ಲ ಈಗ ಬಸರ್ ಆಗ್ಯಾಳು ಅವ್ರ ಕಾನೂನು ಪ್ರಕಾರ ಅದ ನಿನಗ ಆಗೈತೆ ಅನ್ನೋದು ಪ್ರೂವ್ ಮಾಡಿದ್ರಂದ್ರೆ ಇದ್ರಾಗ ಅರ್ಧ ಆಸ್ತಿ ಕೊಡಬೇಕೀಗೆ ಮತ್ತೆ ಜೀವನಕ್ಕೆ ಪರಿಹಾರ ಕೊಡಬೇಕು ಯಾವ ನಿನಗ ಅದನ್ನ ಹೇಳೇನು ನಾನು ಕೋರ್ಟಿನಾಗ ಇದನ್ನೆಲ್ಲ ಲಾಯರ್ ಹೇಳ್ಯಾರು ಹಿಂಗೆಲ್ಲ ಕೊಡ್ಬೇಕಾಕೈತಿ ಅಂತಂದು ನೀನ ಹೇಳ್ದಲ್ಲ ಇಟ್ಟು ರೊಕ್ಕ ಹೋದ್ರೆ ಅಟ್ಟು ಆಸ್ತಿ ಬರ್ತೈತಿ ಅಂತಂದು ಅರ್ಧ ಆಸ್ತಿಗೆ ಹೋದ್ರೆ ರೊಕ್ಕತಿ ಹೇಳು ಹೆಂಗೂ ಕೋಟ್ಯಾಧೀಶ್ವರಿ ಹೆಂಡ್ತಿನ ಮಾಡಾಕತ್ತೀಯಲ್ಲ ಇದೊಂದು 6 ಎಕರೆ ಇಟ್ಕೊಂಡು ಮಾಡೋದ್ರಾಗ ಏನೈತಿ ನೀ ಅಯ್ಯೋ ಭಾಡ್ಯ ಆಕಿಗೆ ನಾನು 6 ಎಕರೆ ಹೊಲ ಆಕಿ ಕೊಡ್ಬೇಕಾ ನಾನು ಏನ್ ತಲೆ ಮೇಲೆ ತೆಟ್ಟಳ್ಕೊಂತೀಯ ನನಗ ಯವ್ವ ಇನ್ನ ಕೋರ್ಟ್ನಾಗ ಏನು ಹೇಳ್ತಾರ ನೋಡೋಣ ಸುಳ್ಳ ನನಗೆ ತಲೆ ತಿನ್ಬೇಡ ಲಾಯರ್ ಫೋನ್ ಹಚ್ಚಿ ಕೇಳೋನು ಹಿಂಗಾಗೈತಿ ಏನು ಮಾಡೋದು ಅಂತಂದು ಅವ್ರು ಏನು ಅನ್ನೋದು ಹೇಳ್ತಾರ ಲಾಲಿ ಮ್ಯಾಗ ಮಾತಾಡ್ತಾನ ನೋಡು ಅಂದ್ರೆ ನಿನಗೇನಿಕ್ಕಿನ ಬಿಟ್ಟು ನಾ ತೋರ್ಸ ಹುಡುಗಿ ಲಗ್ನ ಆಗೋ ಮನಸ್ಸು ಐತೆ ಇಲ್ಲ ನಿನಗೆ ಎಷ್ಟು ಸರಿ ಹೇಳ್ಬೇಕು ಬೇ ಹ್ಞೂ ಅಂತ ಹೇಳೇನಿಲ್ಲ ಆತು ಹಾಕನೆ ಅಂತ ಹೇಳೇನಿ ಆದ್ರ ಹೇಳು ಫಸ್ಟ್ ಡೈವರ್ಸರ್ ಆಗಲಿ ದೊಡ್ಡಪ್ಪಗೆ ಫೋನ್ ಹಚ್ಚಿ ಹಿಂಗಾಗೈತೆ ಅಂತ ಹೇಳು ಏನಂತ ಹೇಳ್ತಾನ ನೋಡೋನು ಮುಂದೆ ನಾ ಯಾಕೆ ಹಚ್ಚಲಿಲ್ಲ ನೀನ ಹಚ್ಚಿ ಹೇಳು ಹಿಂಗಾಗೈತಿ ಏನು ಮಾಡೋದು ಅಂತಂದು
ಬಿ ನೀನ ಹೇಳು, ನಾ ಹೇಳೋದಿಲ್ಲ. ಬೇಕಾದ್ರೆ ನಾ ಲಾಯರ್ಗೆ ಫೋನ್ ಹಚ್ಚಿ ಹೇಳ್ತೀನಿ, ಹಿಂಗೆ ಆಗೈತೆ. ದೊಡ್ಡಪ್ಪಗೆ ನೀನ ಫೋನ್ ಹಚ್ಚಿ ಹೇಳು, ಅವನ ಹೋಗ್ಬೇಕಾರೆ ಲಾಯರ್ ಹತ್ರ ಮಾತಾಡ್ಕೊಂಡು ಬರಲಿ. ನಾನಂತೂ ಲಾಯರ್ ಹತ್ರ ಹೋಗೋದಿಲ್ಲ ನೋಡುವ. ಆ ಲಾಯರ್ ಹತ್ರ ಹೋದ್ರೆ 108 ಕೇಳಿ ನನ್ನ ತಲೆ ತಿಂದು ತಲೆಗೆ ಗೊಬ್ಬರ ಮಾಡ್ತಾನ ನಾವು. ಹುಚ್ಚೋಳೆ ಮಗಂತ ಬರೀ ಆಗತ್ತಿದ ತಾಳ್ಯಾತ್ ಲೊಟ್ಟತ್ತನ್. ಈ ಕೋರ್ಟ್ನಾಗ ಲಾಯರ್ಗಳು ಹಿಂಬಾಲ ಬಿದ್ರು ಮನಿ ಮಸೀದಿ ಮಾಡ್ತಾರವ್ರು. ಈ ಬಾಡೆ ಒಟ್ಟು ಮುಗ್ಗಲಿಗಿಡಿ ಏನೇನು ತ್ರಾಸ ಆಗಬಾರ್ದು ನಿನಗೆ. ಎಲ್ಲ ಕೂತಲ್ಲಿ ಎಲ್ಲ ಆಗ್ಬಿಡ್ಬೇಕು ನಿನಗೆ. ಕೋರ್ಟ್ ಕಚೇರಿ ಕೆಲಸ ಅಂದ್ರೆ ಹಂಗ ಅನ್ಕೊಂಡಿಲ್ಲ, ಮತ್ತೆ ಅಡ್ಡಾಡ್ಬೇಕಾಕತಿ. ನಾನು ಎಷ್ಟು ಕಷ್ಟಪಟ್ಟು ಕೋರ್ಟ್ ಕಚೇರಿಗೆ ಅಡ್ಡಾಡಿ ನನ್ನ ತವ್ರ ಮನೆ ಆಸ್ತಿ ಗಂಡನ ಮನೆ ಆಸ್ತಿ ತಗೊಂಡು ಬಂದೀನಿ. ನಿಮ್ಮನ್ನೆಲ್ಲ ಎಷ್ಟು ಕಷ್ಟಪಟ್ಟು ಸಾಕೇನೆ ಅನ್ನೋದು ನನಗೆ ಗೊತ್ತೈತ್ಲಾ. ಇದೊಂದು ಡೈವರ್ಸ್ಗೆ ನಿನ್ಗೆ ಓಡಾಡಕ್ ಆಗವಲ್ದಲೆ ನಾನು ನಿಮ್ಮ ದೊಡ್ಡಪ್ಪರನ್ನೆಲ್ಲ ಎದುರು ಹಾಕೊಂಡು ನಿಮ್ಮ ಅಪ್ಪನ ಆಸ್ತಿ ಕೊರತಂದೇನಿ, ತವ್ರ ಮನೆ ಆಸ್ತಿ ಕೊರತಂದೇನಿ. ಗೊತ್ತೈತಿ ನಾ ಎಷ್ಟು ಕೋರ್ಟಿಗೆ ಅಡ್ಡಾಡೇನ ನನಗೆ ಗೊತ್ತೈತಿ. ಇದು ಸಿಳಿಮಿಳಿ ಒಂದಿಟ್ಟು ಇದು ಡೈವರ್ಸ್ ಕೊಟ್ಟಾಕ ಓಡಾಡಕ ನೀ ಎಟ್ಟಿರೋ ತ್ರಾಸ ತಗೊಂಡಿಲ್ಲ ನೀನ. ಇಂಥವಕ್ಕ ನಿನ್ ಸಣ್ಣ ಸಣ್ಣ ವಿಚಾರಕ್ಕೆ ಇಟ್ಟು ತ್ರಾಸ ಆದ್ರೆ ಮತ್ತೆ ನನ್ನಂಗಾಗಿದ್ರೆ ನೀನೇನು ಕೋರ್ಟ್ ಕಚೇರಿ ಆಡಿ ಏನು ಆಸ್ತಿ ತರ್ತಿದ್ದಿಲ್ಲ ಬಿಡಿ. ನೀನು ಬೀದಿ ಬಿಕಾರಿ ಹಿಂಗ ಕುಂದಿರ್ತಿದ್ದೆ, ನಾ ಭಿಕ್ಷೆ ಬೇಡ್ಕೊತ. ನಾ ಇದ್ದಲ್ಲ ನಿಂದು ನಡೆದೈತಿ. ನಾ ಹೋದ ಮೇಲೆ ಬೀದಿನ ನೀನು. ಇನ್ನೂ ಸ್ವಲ್ಪ ತಡಿ, ನೀ ಇದ್ದಂಗ ಬೀದಿಗೆ ಬರ್ತೇನು? ಏನ ಏನದ ಮನಸ್ನಾಗ ಅನ್ನಕತ್ತಿರೋದು? ಥೂ ನೋಡು, ಎದಕ್ಕೆ ಬೇ ತಲೆ ತಿಂತಿ? ಹೋಗು. ಈಗೇನು ದೊಡ್ಡಪ್ಪ ಫೋನ್ ಹಚ್ಚಬೇಕು, ಲಕ್ಷ್ಮ ಬಸರ್ ಹೇಳತ್ ಹೇಳಬೇಕು. ಈ ಲಾಯರ್ಗೆ ಒಂದು ಫೋನ್ ಹಚ್ಚಬೇಕು, ಬಸರ್ ಹೇಳತ್ ಹೇಳಬೇಕು. ನೋಟಿಸ್ ಇನ್ನ ಹೋಗಿ ಆಕಿಗೆ ಮುಟ್ಟೈತೆ ಇಲ್ಲ ಗೊತ್ತಿಲ್ಲ. ನೋಟಿಸ್ ಮುಟ್ಟಿದ್ರೆ ಅವ್ರೇನು ಬರ್ತಿದ್ದಿಲ್ಲ ಅನಿಸ್ತೈತಿ. ನೋಟಿಸ್ ಇನ್ನೂ ಮುಟ್ಟಿರಕ್ಕಿಲ್ಲ. ಆತು ಈಗೇನು ಅವ್ರಿಬ್ರಿಗೂ ನಾ ಫೋನ್ ಹಚ್ಚಿ ವಿಚಾರಿಸ್ಬೇಕು ಹೌದಲ್ಲ. ಆತು ತಲೆ ತಿನ್ಬೇಡ, ನಾ ಮಾಡ್ತೀನಿ. ಹೋಗು ಮೊದಲ ಕೆಲಸ ಮಾಡು. ಅವನು ನಾಳೆ ಏನು ತಲಿತಿತ್ತ. ಸುಮ್ಮನೆ ನೆಮ್ಮದಿಯಾಗಿದ್ದೆ. ಇದು ಒಳ್ಳೆ ನೆಮ್ಮದಿ ಕೇಳ್ಕೊಳ್ಳೋ ಕೆಲಸ ಆಗ್ತಿದ್ದು. ಇದಲ್ಲ ಹೋಗು, ಒಂದಿಟ್ಟು ಪಟ್ಟನೆ ಚಹಾ ಮಾಡಿ ಹೋಗು. ಲಕ್ಷ್ಮಿ ನೀ ಕುಂದ್ರುವ. ಅಲ್ರಿ ನಿಮ್ಮ ಅಕ್ಕ ತಾನು ಈಗ ಇಟ್ಟೊತ್ತು ಅದನ್ನ ಕೇಳಿ ಬಂದೀವಿ. ನೀವೊಂದು ತೆರಪ್ ಅದನ್ನ ಹೋದ್ರೆ ನನ್ನ ತಲೆ ತಿನ್ನಬೇಡ. ಫಸ್ಟ್ ಒಂದು ಕಪ್ ಚಹಾ ಮಾಡ್ಕೊಂಡು ಹೋಗು. ಆ ಸುದ್ದಿ ಆಮೇಲೆ ಮಾತಾಡೋಣ. ವೀರ ಬಂದಾನ ನೋಡು, ಎತ್ತುಗಳು ಮನೆಗೆ ತಂದಾನೇನು ಅಲ್ಲೇ ಕಟ್ಟಿ ಬಂದಾನ ನೋಡು. ಹೋಗಂದ್ರಿ ದನದ ಮನೆಯಾಗ ಪಟ್ಟನ ಹೋಗ್ಬಿಟ್ಟು ಚಹಾ ಮಾಡಿ ಹೋಗಿ ಬರ್ತೀನಿ. ನಿಮ್ಮದಂತೂ ಆತು, ಮಾಡ್ಕೊಂಡು ಕೊಡ್ತೀನಿ ಇರ್ರಿ. ಕುಂದ್ರ ತಂಗೀನಿ. ಅಪ್ಪ ಎಷ್ಟು ಬೆನ್ನು ಹೊಡ್ತಿತ್ತ. ಸಮಾಧಾನ ಆತು. ದಾನೋ ಚಾ ತಂದೇನೋ. ಹ್ಞೂ ಹಾಡ ಏನು ಬಾಯಿ ಏನ ಬೊಂಬಾಯಿ ಇಕ್ಕಿದು. ವೀರ ಬಂದಾನ ನೋಡ್ ಪಾಠ ನೋಡಿ ಚಾ ತಗೊಂಡು. ಅಪ್ಪಾಜಿ ಹೇಳುವ, ನಿನಗೂ ಚಾ ಬೇಕನ? ಅಯ್ಯ ನಿಮ್ಮ ಅದಾಳ ಹೇಳಿ ಮಾಡ್ಕೊಡಕತ್ತನ ಹೇಳ್ತೀನಿ. ದಾನವ ಲಕ್ಷ್ಮಿಗೂ ಒಂದು ಕಪ್ ಚಾ ತೊಗೊಂಬಾ. ಆತಾತು. ಓಸ್ರಿಗೂ ಸೇರಿ ಒಟ್ಟು ಚಾ ಮಾಡಿಬಿಡುದ. ಒದರ್ರ ಬೇಡ, ತಲೆ ಹೊಡ್ತಿರ್ತೈತೆ ನನಗೆ ನಿನ್ನ ಧ್ವನಿ ಕೇಳಿದ್ರೆ. ಹೋಗು. ತೂ ಏನ ಮಾರೈತಿ ನೀನು. ನಿನ್ನ ಕಟ್ಕೊಂಡು ಈ ಜಲಮುಖಿ ಹೋಗೋದ ಕಠಿಣ ಆಗೈತಿ. ಇನ್ನೊಬ್ಬಕಿನ ತೊಗೊಂಡು ಬಂದು ಅಕ್ಕಿ ಧ್ವನಿ ಚಂದ ಐತೆ ಅಂತ ನಿನ್ನ ಕೈಯಾಗ ನಾವು ಉಳಿಯೋದು ಉಂಟ? ಹಂಗೇನು ಇಲ್ವ. ನೀ ಏನು ಹಂಗೆ ಕನಸ್ನಾಗೂ ವಿಚಾರ ಮಾಡೋಕೆ ಹೋಗ್ಬೇಡ. ದಾನು ಹೋಗು, ಒಟ್ಟು ಚಾ ಮಾಡ್ಕೊಂಡು ಬಾ. ಬರೀ ಮಾತಾ ಭಾಳ ಅದು, ಚಾ ಬರಲಿಲ್ಲ. ಸುಮ್ಮವ ನಿಮ್ಮ ಅವ್ವನ ಲಗ್ನ ಮಾಡ್ಕೊಂಡು ನಾನು 30 ವರ್ಷ ಆಗಾಕ ಬಂತು. ಒಂದೀಟಿಟ್ಟು ಬದಲಾಗಿಲ್ಲ ನೋಡಕ್ಕೆ. ಅವತ್ತು ಹೆಂಗಿದ್ಲು ಇವತ್ತಿಗೂ ಹಂಗೆ ಇರ್ತಾಳೆ. ನಾಳೆ ಕುಣಿಗೆ ಹೋದ್ರೆ ಹಿಂಗೆ ಇರ್ತಾಳೆ ಆಕೆ. ಈಗ ನಿಗ್ರಹ ಎಟ್ಟು ತಡ್ಕೊಂಡೇನವ ನಾ. ನೀ ಸುಮ್ ಚಾ ಮಾಡಿ ನಿನ್ ಸುದ್ದಿ ಅಲ್ಲಿ ಇದು ಬ್ಯಾರೆ. ಅಪ್ಪಾಜಿ ನಾವು ಒಟ್ಟು ಹೇಳೋದು ಕೇಳಿಸ್ಕೊ. ಹೇಳುವ ಏನ? ಅಪ್ಪಾಜಿ ಈಗ ಇದಂತೂ ಪ್ರೆಗ್ನೆಂಟ್ ಆಗೇ ನನ್ನ ಮ್ಯಾಗ ಮುಗೀತು. ತಗ್ಸಕ್ಕಂತೂ ಆಗೋದಿಲ್ಲ. ತಗ್ಸ ಮನಸ್ಸು ನನಗಿಲ್ಲ. ನಿನಗೆ ತಗ್ಸ ಮನಸ್ಸಿದ್ರು ನಾ ತೆಗಿಸ್ಕೊಡೋದಿಲ್ಲವ. ಇಂಥವೆಲ್ಲ ವಿಚಾರ ತೆಗೆದು ಬಿಡೀನಿ. ಏನಾಕತ್ತೆ ನಾನು ನೋಡ್ತೀನಿ. ನನ್ನ ಮೊಮ್ಮಗಳನ್ನ ನಾ ಸಾಕ್ತೀನಿ. ನೀ ಏನು ವಿಚಾರ ಮಾಡಬೇಡ. ಹೇಳಿ ಮುಂದೇನು? ನಂಗೆ ಗೊತ್ತೈತಿ ಅಪ್ಪಾಜಿ, ನನ್ನ ಕೂಸಿನೂ ನೀವು ಸಾಕ್ತೀರಿ ಅನ್ನೋದು. ಅದೆಲ್ಲ ನಾನು ಹೇಳ್ತಿರೋದು. ಇನ್ನೇನುವ
ಮನೆ ಬರೆದು ಕೊಡ್ತೀನಿ ನಿನಗೊಂದು ಹೆಸರ್ಲಿ ಅಂದಿದ್ನಲ್ಲ, ಬರೆದು ಕೊಡ್ತೇನೆ ಇಲ್ಲತ್ತ ಸಂಶಯನ. ನೀ ಹೂವನವ, ನಾಳೆಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಅಯ್ಯೇ ನಿಮ್ಮ ದಿನ ತುಂಬಂಗ ನೀ ನಾರಾಗ ಹಡವಾಳ ಏನ ಅಂತಿನ್ನ. ಅಲ್ಲ ಆ ಹುಡುಗಿ ಏನ್ ಹೇಳಾಕತ್ತ, ಆಕಿ ಹೇಳಾಕ ಸೌಂಡ್ ಕೊಡದಂಗ ನಡು ನಡು ಮಾತಾಡ್ತೀರಿ. ಆ ಹುಡುಗಿ ಏನಂತ ಹೇಳ್ತೈತಿ? ಆಕಿ ಪೂರ್ತಿ ಹೇಳವರೆಗೂ ಕೇಳಿಸ್ಕೊರಿ ಒಂದಿಟ್ಟು. ಆದಾತನು ಈದಾತನು ಹಾಳಾತನು ಮಟ್ಟಾತನು. ನೀನು ನಿಮ್ಮ ಅಕ್ಕ ಒಂದೇ ಜಾತಿಗೆ ಸೇರಿದವರು. ಆಕಿ ಮಾಟ ಇನ್ನೊಬ್ಬರು ಮಾತಾಡಕ್ ಸೌಡ ಕೊಡುದಿಲ್ಲ. ಆಕಿಗ ಒದರ್ತಿರ್ತಾಳ. ನಿಮ್ದು ವಂಶ ಪಾರಂಪರ್ಯ ಹಿಂಗೈತೆ ಅನ್ಸತಿ ಖಾನದಾನ ಪೂರ್ತಿ. ನಾನು ನನ್ನ ತಾಳ್ಮೆನ ಟೆಸ್ಟ್ ಮಾಡಬೇಡ, ನಾ ಹೇಳಾಕತ್ತೀನಿ. ನನಗೂ ನಮ್ಮ ಅಕ್ಕಗೂ ಹೋಲಿಸ್ಬೇಡ. ಸುಮ್ಮ ಹೋಗ್ನಿ, ಚಾ ಮಾಡ್ಕೊಂಡು ಬಾ ಹೋಗು. ನಾನು ನನ್ನ ಮಗಳು ಮಾತಾಡತ್ತೀವಿ, ನೀನು ಬಾಯಿ ಅಡ್ಡ ಹಾಕ್ಬೇಡ. ಹೋಗು ಹೋಗು. ಮಾತಾಡ್ಕೊರಿ. ಹಂಗೆ ಹೇಳವ, ವರ್ 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 ಅಂತ ಒದರ್ತಿರ್ತಾಳಕ್ಕಿ. ಏನು ಹೇಳತ್ತಿದ್ದಿ ತಂಗಿನಿ? ಅದು ಅಪ್ಪಾಜಿ, ಹೆಂಗೂ ನಂದು ಡಿಗ್ರಿ ಮುಗ್ದೈತಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀನಿ ಅಪ್ಪಾಜಿ. ಯಾಕವಾ ಕೆಲ್ಸಕ್ಕೆ ಯಾಕೆ ಹೊಕ್ಕಿ? ಏಯವ್ವ ನಾವು ಅದೇವಿ, ನಾವು ಇರ್ಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೊತಿ? ಚಂದಕ್ಕೆ ತಿನ್ನು ಉಣ್ಣು ಆರಾಮಾಗಿರು, ಏನೂ ಟೆನ್ಷನ್ ಮಾಡ್ಕೋಬೇಡ. ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಿ. ದುಡಿಯೋದ್ರ ಬಗ್ಗೆ ಏನು ಬಾ ತಲೆ ಕೆಡಿಸ್ಕೋಬೇಡ. ನಾವು ಅದೇವಿ, ನಾವು ನೋಡ್ಕೋತೀವಿ. ಅಪ್ಪಾಜಿ, ನೀವು ನೋಡ್ಕೊಳ್ಳೋದಿಲ್ಲ ಅಂತೇಳಿ ನಾ ಕೆಲ್ಸಕ್ಕೆ ಹೋಗ್ತೀನಿ ಅನ್ನಕತ್ತಿಲ್ಲ. ನನಗೂ ಒಟ್ಟು ಕೆಲಸಕ್ಕೆಲ್ಲ ಹೋದ್ರೆ ನನಗೂ ಒಂದು ಸಮಾಧಾನ ಆಕ್ಕೈತಿ. ಅದಕ್ಕೆ ಶಂಕರ ದೊಡ್ಡಪ್ಪಗೆ ಹೇಳಿ ಎಲ್ಲರ ಪಂಚಾಯತ್ಯಾಗರ ಎಲ್ಲರ ನನಗೊಟ್ಟು ಕೆಲಸ ಕೊಡಿಸಿದ್ರೆ ನಾ ಅಲ್ಲೇ ಹೋಗಿದ್ದೆ. ಹಿಂದಕ್ಕೊಂದ್ಸಲಿ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ಅಪ್ಪಾಜಿ, ಇಲ್ಲಾಂದ್ರೆ ಬ್ಯಾಂಕ್ನಾಗರ ಕೊಡಿಸಿದ್ರು ನಾ ಮಾಡ್ತಿದ್ದೆ. ಹೆಂಗೂ ನಂದು ಬಿಕಾಮ್ ಆಗಿತ್ತಲ್ಲ. ಬ್ಯಾಡವಾ ಈ ಪರಿಸ್ಥಿತಿಗೆ ಏನು ಕೆಲ್ಸಕ್ಕೆ ಹೋಕ್ಕಿ? ಯಾವೆಲ್ಲ ಯಾಕೆ ನಿನಗೆ ಟೆನ್ಷನು? ಡಿಲಿವರಿ ಎಲ್ಲ ಆಗಲಿ, ಒಂದಿಟ್ಟು ಕೂಸೆಲ್ಲ ದೊಡ್ಡದಾಗಲಿ, ಬೇಕಾರೆ ಆಮೇಲೆ ನೋಡುವಂತಿ. ಬೇಡ ಅಪ್ಪಾಜಿ, ನಾ ಮನ್ಯಾಗ ಇದ್ದೆ ಅಂದ್ರೆ ಸುಮ್ಮನೆ ಇವನ್ನೆಲ್ಲ ಮರೆಯೋಕೆ ಆಗೋದಿಲ್ಲ. ಅವ ಹೊಳ್ಳ ಮಳ ನೆನಪು ಬಂದು ಸುಳ್ಳ ಒಣ ಟೆನ್ಷನ್ ಮಾಡ್ಕೋತೀನಿ. ಕೆಲಸದ ಹತ್ರ ಹೋದ್ರೆ ಅಲ್ಲೇ ಬಿಜಿ ಹಾಕನಿ, ಇದೆಲ್ಲ ಒಂದಿಟ್ಟು ದಿನ ಕಳೆದಂಗೆ ಮರೆತು ಹೋಗ್ತೈತಿ. ಇಷ್ಟಕ್ಕೂ ಪ್ರೆಗ್ನೆಂಟ್ ಇದ್ದವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಪ್ಪಾಜಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲೇ ಲೋಕಲ್ನಾಗ ಹೋಗ್ತೀನಿ, ಏನು ಬಸ್ ಹತ್ತಿ ಇಳಿದು ಏನು ಹೋಗೋದು ಬೇಡ. ಇಲ್ಲ ಗ್ರಾಮ ಪಂಚಾಯತ್ನಾಗರ ಇಲ್ಲ ಬ್ಯಾಂಕ್ನಾಗರ ಕೊಡಿಸ್ಬಿಡು, ಇಲ್ಲ ಸೊಸೈಟಿ ಬ್ಯಾಂಕ್ನಾಗರ ಕೊಡಿಸ್ಬಿಡು. ಸಾಕು, ತಿಂಗಳ ಒಂದು 5-6-7 ಸಾವಿರ ಕೊಟ್ಟರು ನಡೀತೈತಿ ಅಪ್ಪಾಜಿ. ಇಲ್ಲಿ ಕುಂದ್ರದ ಅಲ್ಲಿ ಕುಂದಿರ್ತೀನಿ. ಇನ್ನು ಕೂಸಾದ್ಮೇಲಂತೂ ಏನೂ ಟೆನ್ಷನ್ ಇರಲ್ಲ. ಅವು ಇರ್ತಾಳಲ್ಲ, ನೋಡ್ಕೊತಾಳೆ. ಒಟ್ಟು ಕೆಲ್ಸಕ್ಕೆ ಹೋಗ್ಬೇಕತ್ತನ ತೀರ್ಮಾನ ಮಾಡಿ ಏನ್ವಾ ನೀ? ನೋಡುವ, ಮಗಳು ತಂದಿಟ್ಟು ಬಸರಿದ್ದಕ್ಕಿನ್ನ ದುಡಿಸ್ಕೊಂಡು ತಿನ್ನಾಕತ್ತಂತ 4 ಮಂದಿ 4 ಮಾತಾಡ್ತಾರೆ. ಬ್ಯಾಡ ಬಾ, ಈ ಸ್ಥಿತ್ಯಾಗ ಬ್ಯಾಡ. ನನ್ನ ಮಾತು ಕೇಳು. ಅಪ್ಪಾಜಿ, ನೀನೇ ಹೇಳ್ತೀಯಲ್ಲ ಜನದ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು ಅಂತ. ಜನ ಹೆಂಗಿದ್ರು ಮಾತಾಡ್ತಾರಂತಂದು. ಅಪ್ಪಾಜಿ, ಜನ ಹೆಂಗಿದ್ರು ಮಾತಾಡ್ತಾರೆ. ಅಪ್ಪಾಜಿ, ನಂಗೆ ಎಲ್ಲಾರ ಕೆಲಸ ಕೊಡಿಸ್ ಪ್ಲೀಸ್ ಅಪ್ಪಾಜಿ. ಏನು ಮಾಡೋದವ ನೀನು? ಕೆಲ್ಸಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿ ಆಯ್ತು ಕೇಳು. ಶಂಕರಪ್ಪಗೆ ಹೇಳ್ತೀನಿ, ಹಂಗೆ ಮಲ್ಲಪ್ಪಣ್ಣಗೂ ಹೇಳ್ತೀನಿ. ಅವ್ರಿಗೂ ಒಂದಿಷ್ಟು ಗೊತ್ತಿದ್ರೆ ಹೇಳ್ತಾರೆ, ಕೊಡಿಸ್ತಾರೆ. ನಾನು ಕೇಳ್ತೀನಿ. ಏನಾರ ಮಾಡೋಣ, ಕೆಲಸದ ವ್ಯವಸ್ಥೆ ಮಾಡೋಣ. ನೀ ಆರಾಮಾಗಿರಿ, ಟೆನ್ಷನ್ ತೊಗೋಬೇಡ. ನಿನಗೆ ಕೆಲ್ಸಕ್ಕೆ ಹೋಗಿದ್ರೆ ಸಮಾಧಾನ ಆಕತ್ತೆ ಅಂದಾದ್ರೆ ಕೊಡ್ಸೋಣ. ಕೊಡ್ಸೋಣ. ಹ್ಞೂ ಅಪ್ಪಾಜಿ, ಅಷ್ಟು ಮಾಡಿರಿ. ಆದಷ್ಟು ದೊಡ್ಡ ಕೊಡಿಸ್ಬಿಡ್ರಿ. ಆತು ಹೇಳುವ, ಅದಕ್ಕೇನಂತ ಕೊಡ್ಸೋಣ. ನಿಮ್ಮವು ಇನ್ನೂ ಚಾ ತರಲಿ ನೋಡಿ. ಈಗ ಇನ್ನೊಂದ್ಸಲ ಹೋದ್ರಿ ಇದ್ರೆ ಅಲ್ಲಿಂದ ಅಂತ ಸೌಂಡ್ ಬರ್ತೈತಿ. ರಾಕ್ಸಿ ಇದ್ದಂಗೆ ಅಕ್ಕಿ ನಿಮ್ಮವು. ಯಾವತ್ತಂಗಿ ನೀನು ಹೋಗ್ಬಿಟ್ಟು ಚಾ ಹಾಕೊಂಬಂದ್ಬಿಡ್ಯಾವ. ತರ್ತೀನಿ ಅಪ್ಪಾಜಿ. ನಾ ತರೋ ತಡ ಆತ ನಿಮ್ಮ ಅಪ್ಪಗ ಆಗಲೇ